ನಾವು ನಮ್ಮ ಶಾಂತಿ ಅಕ್ಕನ ಬರ್ತಡೇ ಇದ್ದಿದ್ದರಿಂದ ಅವರು ನಮ್ಮೆಲ್ಲರನ್ನೂ ಊಟಕ್ಕೆ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ರು. ಇದು ಹೋಟೆಲ್ ಹೆಸರು ಧನ್ಸಾಗರ್ ಕರಾವಳಿ ರೆಸ್ಟೋರೆಂಟ್ ಅಂತ. ಈ ಹೋಟೆಲ್ಲು BTM ಸೆಕೆಂಡ್ ಸ್ಟೇಜಲ್ಲೈತೆ. ಇಲ್ಲಿ ತುಂಬಾ ಶುಚಿ ಮತ್ತು ರುಚಿಯನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಹೊರಗಡೆಯಿಂದ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ನೋಡ್ತಿರ್ಬೋದು, ಮಗ, ನಾನು ಮತ್ತು ನಮ್ಮ ಮನೆಯವರು ಶಾಂತಿ ಅಕ್ಕ ಎಲ್ಲರೂ ಸಹ ಬಂದಿದ್ದು. ನಾವು ಮೊದಲಿಗೆ ಅಲ್ಲಿಗೆ ನಾನು ಮತ್ತು ನನ್ನ ಮಗ ಹೋಗಿದ್ವಿ. ಏನಕ್ಕಪ್ಪ ಅಂತಂದರೆ ಅವರು ಆಫೀಸಿಂದ ಬರೋದು ಲೇಟಾಗುತ್ತೆ, ನಾವು ಡೈರೆಕ್ಟಾಗಿ ಆಫೀಸಿಂದನೇ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಗನೇ ಬೇಗನೆ ಬಂದು ಇಲ್ಲಿ ಹೋಟೆಲ್ ಒಳಗಡೆ ಕೂತ್ಕೊಂಡಿದ್ವಿ. ತುಂಬಾ ರಶ್ ಇತ್ತು. ಟೈಮ್ ಆಗ್ತಾ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ನಾನು ಮತ್ತು ಮಗ ಒಳಗಡೆ ಕೂತ್ಕೊಂಡಿದ್ವಲ್ಲ, ಹಾಗೇ ಇಬ್ಬರದ್ದು ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ ಈ ಹೋಟೆಲು ಅಂತಲೇ ಹೇಳ್ತೀನಿ. ಮಗ ಇಲ್ಲಿ ಮೆನು ಲಿಸ್ಟ್ನ ಓದ್ತಿದ್ದ, ಏನೇನೈತೆ ಇಲ್ಲ ಅನ್ನೋದನ್ನ ಇಲ್ಲಿ ಓದ್ತಿದ್ದಾನೆ ಅಂತಲೇ ಹೇಳ್ತೀನಿ. ಕೇರಳ ಪರೋಟ ಅಲ್ಲ 4 ಟೋಟಲ್ 4. ಓಕೆ, ಆಮೇಲೆ ಎಗ್ ಕರಿ, ಒಂದು ಎಗ್ ಕರಿ, ಮಸಾಲ ಸರ್. ಆಮೇಲೆ ಫಿಶಲ್ಲಿ ಏನೇನಿದೆ? ಪುಟ್ ಮೋರ್ 3 ಪ್ಲೇಟ್ಸ್. ಸಾಕಕ್ಕೆ ಸಾಕು ನನಗೆ. ವಿಶ್ ಮಾಡಿ. ಥ್ಯಾಂಕ್ ಯು. ಒಂದು ಸ್ವಲ್ಪ ಹಾಂ ಸಾಕು ಸಾಕಕ್ಕ. ಹಾಂ ಅಕ್ಕನಿಗೆ ಕೊಟ್ಟೆ. Please put 260. 260. ಎರಡಕ್ಕೂ ಸೇರಿ. ಚಿಕ್ಕದು
300. ಪ್ರಾನ್ಸ್ ಜಾಸ್ತಿ ಅದೆಷ್ಟು? ಅದು 400. ಯೂಟ್ಯೂಬಲ್ಲಿ ನೀವು ಬಂದಿರೋ ನೋಡ್ಕೊತೀನಿ. Excuse me. ಸಾಕಾಯ್ತಾ? ತಿಂದಾಯ್ತಾ? ಸ್ವಲ್ಪ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.